ನಮಗೆ ಕನ್ನಡದಲ್ಲಿ ಒಂದು ಶಕ್ತಿ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥ ಶಕ್ತಿ ಇತ್ತು. ಹೌದು. ಆ ಪುಣ್ಯಾತ್ಮರು ಒಬ್ರು ಇದ್ದು ಬಿಟ್ಟಿದ್ರೆ ಇವತ್ತು ಈ ರೀತಿ ಆದಿ ಬೀದಿ ಆಗ್ತಾ ಇರ್ಲಿಲ್ಲ. ಆಮೇಲೆ ಆ ತರದ ಒಬ್ಬ ನಾಯಕತ್ವ ಇನ್ನು ಸಿಕ್ಕಕ್ಕೆ ಸಾಧ್ಯ ಆಗಿಲ್ಲ ಕನ್ನಡಕ್ಕೆ. ಅದೊಬ್ಬ ದೊಡ್ಡ ಶಕ್ತಿ ಅದು. ಅವ್ರು ಒಂದೇ ಒಂದು ವಾಯ್ಸಿಗೆ ಯಾರು ಚೇಂಬರ್ ಅಲ್ಲ, ಏನು ಅಲ್ಲ, ಯಾವ ಸಂಘ ಸಂಸ್ಥೆ ಅಲ್ಲ, ಯಾವ ಕಲಾವಿದರು ಅಲ್ಲ, ತುಟಿಕ್ ಪಿಟಿಕ್ ಹತ್ತಿರ್ಲಿಲ್ಲ. ಆ ಅವರು ದೊಡ್ಡ ನಾಯಕರು, ನಾಯಕತ್ವ ಗುಣ ಇತ್ತಂತವ್ರು. ಅಂತ ನಾಯಕರ ಕೊರತೆ ಈಗ ಕನ್ನಡ ಚಿತ್ರರಂಗಕ್ಕಿದೆ. ಈಗೇನಾಗಿದೆ, ಅವ್ರು ಹೋದ್ಮೇಲೆ ದಾರಿಗೊಬ್ಬ ದಂಡ ನಾಯಕ ಆಗ್ಬಿಟ್ಟವನೆ. ಆ ಕಲಾವಿದನ್ ಕೇಳಿದ್ರೆ ಇವ್ರು ಯಾಕೆ ಕೇಳ್ಬೇಕು, ಇವ್ರ ಕಲಾವಿದನ್ ಕೇಳಿದ್ರೆ ಅವ್ರನ್ನ ಯಾಕೆ ಕೇಳ್ಬೇಕು, ಅವ್ರು ಗ್ರೇಟಾ, ನಾನು ಗ್ರೇಟಾ, ಇವ್ರು ಗ್ರೇಟಾ, ಹಿಂಗಾಗಿ ಚಿತ್ರರಂಗ ಹಾಳಾಗೋಗ್ತಿದೆ. ಬಹುಶಃ ಎಲ್ಲರೂ ಆಯ್ತು, ನಾವೆಲ್ಲರೂ ನಮ್ಮ ಬದುಕಲ್ಲಿ ಇಲ್ಲಿ ಕಟ್ಕೊಂಡಿದೀವಿ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ಕೆಲಸ ಮಾಡೋಣ, ಚಿತ್ರರಂಗನ ಬೆಳೆಸೋಣ, ನಾವೆಲ್ಲ ವೈಯಕ್ತಿಕವಾಗಿ ಬೆಳೆಯೋದ್ರ ಜೊತೆಗೆ ಅಂತಕ್ಕಂಥದ್ದು ಒಂಚೂರು ಚರ್ಚೆಗೆ ಒಳಪಡಿಸ್ಕೊಂಡ್ರೆ ಬಹುಶಃ ಎಲ್ಲವೂ ಸರಿ ಹೋಗುತ್ತೆ. ಅದಕ್ಕಿಂತ ಮುಂಚೆ ನೀವು ಹೇಳಿದ ತರ ಮಾತೃ ಸಂಸ್ಥೆನೋ ಬೇರೆ ಇನ್ನೊಂದು ಪದ ಬಳಕೆ ಮಾಡ್ತೀನಿ ನಾನು, ಅದು ಅನ್ಪಾರ್ಲಿಮೆಂಟ್ ವರ್ಡ್ ಅಂತ ಅನ್ಸ್ಕೊತಾರೋ ಗೊತ್ತಿಲ್ಲ ಅದು. ಸೊ ಅಂತ ಸಂಸ್ಥೆಯಲ್ಲಿ ಸಕ್ರಿಯ ಆಗಿರ್ತಕ್ಕಂಥವ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರು, ಮತ್ತೆ ಈಗಲೂ ಸಿನಿಮಾ ಮಾಡೋ ಅಂಥವ್ರು ಕೂತ್ಕೊಂಡ್ರೆ ಬಹುಶಃ ಇದೆಲ್ಲ ಸರಿ ಹೋಗ್ಬೋದು. ಇಲ್ದಿದ್ರೆ ಇದೇ ನಡೆಯುತ್ತೆ. ಟಿಕೆಟಿನ ಜೊತೆಗೆ ಪ್ರೈಮ್ ಟೈಮ್ನ ಕನ್ನಡಕ್ಕೆ ಕೊಡಬೇಕು, ಮತ್ತೆ ಪ್ರಮುಖವಾಗಿ ಕನ್ನಡ ಸಿನಿಮಾಗಳಿಗೆ ಅವ್ರ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯಲ್ಲಿ ಇದೆ. ಬಹುಶಃ ಅವ್ರನ್ನೂ ಕೂಡ ನಾವು ಕರೆಸ್ಬೇಕು ಅನ್ನೋದು ನಮ್ಮ ಮನವಿಲಿದೆ. ಎಲ್ಲ ಮಾಲೀಕರು ಯಾರಿದ್ದಾರೆ, ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ, ಅವರು ಪರವಾಗಿರ್ತಕ್ಕಂಥ ವ್ಯಕ್ತಿ ಬಂದಿದ್ರ ಬಗ್ಗೆ ಒಂದು ಚರ್ಚೆ ಮಾಡ್ಬೇಕಾಗತ್ತೆ. ಜೊತೆಗೆ ಅದಕ್ಕೆ ಸರ್ಕಾರ ಏನಾದ್ರೂ ಒಂದು ಆದೇಶನೂ ಕೂಡ ಮಾಡ್ಬೇಕಾಗತ್ತೆ ಅನ್ನೋದು ನಮ್ಮ ಮನವಿಲಿದೆ. ಇನ್ನೊಂದು ಮುಂದುವರೆದ ಭಾಗ ಏನಾದ್ರು, ನಾನೊಬ್ಬ ಈಗ ಸಿನಿಮಾದವನ್ ಅಲ್ದಲೆ ಸಿನಿಮಾ ಈಗ ಥಿಯೇಟರ್ ಜಾಗದಲ್ಲಿ ನಿಂತ್ಕೊಂಡು ನೀನು ಯೋಚನೆ ಮಾಡುವಂತ ಅವ್ರು ನನ್ಗೂ ಪ್ರಶ್ನೆ ಮಾಡಿದ್ರೆ, ಈಗ ಆಯ್ತು ನೀನ್ ಸಿನಿಮಾ ನಿರ್ಮಾಪಕನಾಗ ಮಾತಾಡ್ತಿದ್ಯಾ, ಥಿಯೇಟರ್ನಾಗ ಮಾತಾಡು. ಈಗ ನಾನು ಥಿಯೇಟರ್ ಕಟ್ಟಿದೀನಿ, ಇಷ್ಟೊಂದು ಇನ್ವೆಸ್ಟ್ ಮಾಡಿದೀನಿ, ಇಷ್ಟೊಂದು ಜನ ಇದಾರೆ, ಥಿಯೇಟರ್ನಿಗೆ ಜನ ಬಂದಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಅನ್ನೋ ಪ್ರಶ್ನೆ ಒಂದು ಕೂಡ ಹುಟ್ಟಾಕತ್ತೆ. ಸೊ ಅದಕ್ಕೂ ಕೂಡ ನಮ್ಮಲ್ಲಿ ಪ್ರಶ್ನೆ, ಅದು ಉತ್ತರ ಬೇಕಲ್ಲ. ಈ ಎಲ್ಲವೂ ಉತ್ತರಗಳು ಯಾವಾಗ ಅಂದ್ರೆ, ನಮ್ ಜನನ ಥಿಯೇಟರ್ ಕರ್ಕೊಂಬರೋದಕ್ಕೆ ಏನ್ ಬೇಕು ಅದನ್ನು ಮಾಡಿದಾಗ, ಆಮೇಲೆ ಅವ್ರು ಅಟ್ಲೀಸ್ಟ್ 50% ಇದ್ರೆ ಬಹುತೇಕ ಸಿನಿಮಾ ತೆಗಿಯಲ್ಲ. 5-6 ಜನ ಇದ್ದಾಗ ಅಷ್ಟೇ ಸಿನಿಮಾ ತೆಗಿತಾರೆ. ಆಮೇಲೆ ಅದು ಈಗ ಯಾರಿಗೂ ಯಾಕೆ, ಎಲ್ಲಿ, ಹೇಗೆ ಅನ್ನೋತಕ್ಕಂಥದ್ದು ಯಾರಿಗೂ ಗೊತ್ತಾಗ್ತಿಲ್ಲ. ಅದು ಇನ್ಕ್ಲೂಡಿಂಗ್ ಥಿಯೇಟರ್ಗೂ ಗೊತ್ತಾಗ್ತಿಲ್ಲ, ಸಿನಿಮಾದವ್ರಿಗೂ ಗೊತ್ತಾಗ್ತಿಲ್ಲ. ಈಗ ಆ ನಿಟ್ಟಿನಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ತರದ್ದು ಯೋಚನೆ ಮಾಡ್ಬೇಕು. ಅದಕ್ಕೆ ನಾನೊಂದು ಟೀಮ್ ಮಾಡೋಣ ಅಂತಿದ್ದೀನಿ.